ಈ ಉಪನ್ಯಾಸಕ ಬಂಧು ಮಿತ್ರ ಸಹೋದರ ಸಹೋದರಿಯರೇ, ನಾನು ಪುಲಿ ಮಂಜುನಾಥ ಜೋಗಿ, ರಾಜ್ಯಶಾಸ್ತ್ರ ಅತಿಥಿ ಉಪನ್ಯಾಸಕರು ಆಗಿ 1999-2000ದಿಂದ ಕೊರಟಗೆರೆ ಕಾಲೇಜು, ತುಮಕೂರು ಸರ್ಕಾರಿ ಪದವಿ ಕಾಲೇಜು, ಪೀಣ್ಯ ಸರ್ಕಾರಿ ಪದವಿ ಕಾಲೇಜು, ಮಾಗಡಿ ಸರ್ಕಾರಿ ಪದವಿ ಕಾಲೇಜು, ಗುಬ್ಬಿ ಸರ್ಕಾರಿ ಪದವಿ ಕಾಲೇಜು, ಹೆಸರುಘಟ್ಟ, ಈ ರೀತಿ ಹಲವಾರು ಕಾಲೇಜುಗಳಲ್ಲಿ 18 ವರ್ಷದಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತುತ ಜನವರಿ 2ರಂದು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಒಂದು ಹೊಸ ಆದೇಶವನ್ನು ಬಿಟ್ಟಿದ್ದು, ಕೇವಲ ನೆಟ್ಟು ಸ್ಲೆಟ್ಟು PhD ಆಗಿರ್ತಕ್ಕಂಥವ್ರು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನಾವು ಮುಂದುವರಿಸ್ತೇವೆ ಅಂತೇಳಿ 23/600 ಕೇಸ್ ನಂಬರ್ 2023 ಇದರ ಮುಖಾಂತರವಾಗಿ ನಮ್ಮನ್ನು ಹೊರಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು 3387/2025 ಕೇಸ್ನಲ್ಲಿ ಕರ್ನಾಟಕ ರಾಜ್ಯ ಪದವಿ ಕಾಲೇಜುಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಬೆಂಗಳೂರು ಹೈಕೋರ್ಟ್ನಲ್ಲಿ ಸ್ಟೇಯನ್ನು ಪಡ್ಕೊಂಡಿರ್ತೀವಿ. ಆ ಸ್ಟೇ ಮುಖಾಂತರವಾಗಿ ಇವತ್ತಿನವರೆಗೂ ಕೂಡ ಮುಂದುವರ್ಕೊಂಡು ಬಂದಿರ್ತೀವಿ. ಇವತ್ತು 16ನೇ ತಾರೀಕು 3387 ಕೇಸನ್ನು ಏನಿದೆ ಆ ಕೇಸ್ಗೆ ನಾವು ಅಧಿಕೃತವಾಗಿ ಸ್ಟೇಯನ್ನು ಪಡ್ಕೊಂಡಿದ್ರೂ ಕೂಡ ಕಾಲೇಜು ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂತಹ ಮಂಜುಶ್ರೀ ಮೇಡಮ್ರವರು ಇವತ್ತು ಸಂಜೆ 6 ಗಂಟೆಗೆ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಪ್ರಾಂಶುಪಾಲರ 430 ಕಾಲೇಜುಗಳ ಪ್ರಾಂಶುಪಾಲರ ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀವು ನಾಳೆ ಬೆಳಗ್ಗೆಯಿಂದ ಸಂಜೆಯೊಳಗೆ ನಿಮ್ಮ ಕಾಲೇಜಿಗೆ ಹತ್ತಿರವಿರ್ತಕ್ಕಂಥ ಓನ್ಲಿ UGC ಕ್ವಾಲಿಫೈಡ್ ಅತಿಥಿ ಉಪನ್ಯಾಸಕರನ್ನು ಕಾಲೇಜಿಗೆ ಹತ್ತಿರವಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಕರೆದು ನೀವು ಆನ್ಲೈನ್ ಮುಖಾಂತರವಾಗಿ ಕೌನ್ಸಿಲಿಂಗ್ ಮಾಡಿ ಅವರನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕುತಂತ್ರಗಾರಿಕೆಯಿಂದ ನ್ಯಾಯಾಂಗದ ಒಂದು ತೀರ್ಪನ್ನು ಉಲ್ಲಂಘನೆ ಮಾಡಿ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನದಿಂದಾಗಿ ನಮಗೆ ಅನ್ಯಾಯ ಆಗ್ತಾಯಿದೆ. ನ್ಯಾಯಾಂಗ ಇವತ್ತು ನಮ್ಮನ್ನು ಮುಂದುವರಿಕೆಗೆ ಅವಕಾಶ ಮಾಡಿಕೊಟ್ಟಿದೆ. 3387 ಕೇಸು ಏನು ಇದೆ ಆ ಕೇಸಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಸ್ಟೇಯನ್ನು ಪಡ್ಕೊಂಡಿದ್ರೂ ಕೂಡ ನಮ್ಮನ್ನು UGC ಅನ್ನೋ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಸಬಾರ್ದು ಅಂತೇಳಿ ಇವತ್ತು ಕುತಂತ್ರ ಮಾಡಿಕೊಂಡು ಮಂಜುಶ್ರೀ ಮೇಡಮ್ರವರು ಸಚಿವರ ಗಮನಕ್ಕೆ ಬಂದಿದೆಯೋ ಇಲ್ವೋ ಈ ವಿಚಾರ ಗೊತ್ತಿಲ್ಲ, ಮುಖ್ಯಮಂತ್ರಿ ಗಮನಕ್ಕೆ ಈ ವಿಚಾರ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಇಷ್ಟೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಈ ರೀತಿಯಾಗಿ ನಾಳೆ ಒಂದು ದಿನದಲ್ಲಿ ಇವ್ರನ್ನೆಲ್ಲರೂ ಕೂಡ ನೇಮಕ ಮಾಡ್ಕೊಂಡು ಬಿಟ್ಟರೆ ನಮಗೆ ಯಾವತ್ತೂ ಕೂಡ ಇಲಾಖೆಗೆ ಮುಂದುವರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನಾವು ಕೇಳಿರ್ತಕ್ಕಂಥದ್ದು ಕಂಟಿನ್ಯೂಷನ್ ಎಲ್ಲ ಕಾಯಮಾತಿ. ಯಾಕಂದರೆ 3387 ಕೇಸ್ನಲ್ಲಿ ನಾವು ಕೇಳಿರ್ತಕ್ಕಂಥದ್ದು ನಾವು ಅತಿಥಿ ಉಪನ್ಯಾಸಕರಲ್ಲ, ಕಾಯಂ ಉಪನ್ಯಾಸಕರು. ಆ ಒಂದು ಕಾರಣಕ್ಕೆ ನಮ್ಮನ್ನು ಎಲ್ಲಿವರೆಗೂ ಕೋರ್ಟು ಇಂಟೀರಿಯರ್ ಮಾಡ್ರೆ ಮಧ್ಯಂತರ ಆದೇಶ ಇರುತ್ತೆ ಅಲ್ಲಿವರೆಗೂ ಕೂಡ ಕಡ್ಡಾಯವಾಗಿ ಯಾವುದೇ ಕಾನೂನು ಉಲ್ಲಂಘನೆ ಮಾಡದೆ ನ್ಯಾಯಾಂಗ ನಿಂದನೆಗೆ ಒಳಪಡದೆ ನ್ಯಾಯಾಧೀಶರ ಆದೇಶವನ್ನು ಇವತ್ತು ತಿರಸ್ಕಾರ ಮಾಡಿ ಏನು ಮಾಡ್ತಾಯಿದ್ದೀರಿ ನೀವು, ರಾತ್ರೋರಾತ್ರಿ ಮೀಟಿಂಗನ್ನು ಮಾಡಿ ಪ್ರಿನ್ಸಿಪಾಲ್ಗಳಿಗೆ ಸೂಚನೆಯನ್ನು ಕೊಟ್ಟು ನೀವು ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಕೇವಲ UGC ಕ್ವಾಲಿಫೈಡ್ ಅಂತ ಮಾಡ್ತಾಯಿದ್ರು. ಇದು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ಮಾದರಿಯ ಒಂದು ಸರ್ವಾಧಿಕಾರದ ವ್ಯವಸ್ಥೆಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ದಯವಿಟ್ಟು ಅಕಸ್ಮಾತ್ ನೀವೇನಾದರೂ ಈ ರೀತಿ ಮಾಡ್ತಾರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ನ ಮುಂದೆ ಹೋಗಿ ನಾವೆಲ್ಲರೂ ಕೂಡ ನ್ಯಾಯಾಧೀಶರ ಮುಂದೆ ನಿಮ್ಮ ತಪ್ಪನ್ನು ಅವರ ಗಮನಕ್ಕೆ ತಂದು ನ್ಯಾಯಾಧೀಶರು ನಮಗೆ ಏನು ತೀರ್ಪನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡ್ತೀವಿಲ್ಲ ಅಂತಂದರೆ ನಮ್ಮೆಲ್ರಿಗೂ ಕೂಡ ದಯವಿಟ್ಟು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ದಯಾಮರಣವನ್ನು ಘೋಷಣೆ ಮಾಡಬೇಕು ಅಥವಾ ಪಾಲಿಸಬೇಕು ಅಂತೇಳಿ ಅವರೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ಧನ್ಯವಾದಗಳು.